ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ರಾಜಧಾನಿಯ ದೇವಾಲಯಗಳಲ್ಲೂ ಕೂಡ ಹಬ್ಬದ ವೈಭವ ಕಂಡುಬಂದಿದೆ. ವಿಶೇಷ ಪೂಜೆ, ವ್ರತ, ಅಲಂಕಾರಗಳ ಮೂಲಕ ಆರಾಧನೆ, ಹಾಗೆ ಬಂಡಿ ಮಹಾಕಾಳಮ್ಮ ದೇಗುಲದಲ್ಲಿ ಭಕ್ತರ ದಂಡು ಕಂಡು ಬಂದಿರತಕ್ಕಂಥದ್ದು. ನಾಡಿನಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಮನೆಗಳಲ್ಲಿ ಮಾತ್ರ ಅಲ್ಲ, ರಾಜಧಾನಿ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲೂ ಕೂಡ ಹಬ್ಬದ ವೈಭವ ಜೋರಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಗಳತ್ತ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಬೆಂಗಳೂರಿನ ಬಂಡಿ ಮಹಾಕಾಳಮ್ಮ ದೇವಾಲಯದಲ್ಲಿ ಭಕ್ತರ ದಂಡೇ ಕಂಡು ಬಂದಿದೆ. ಹಬ್ಬದ ದಿನ ದೇವಿಯ ದರ್ಶನ ಪಡ್ಕೊಂಡು ಕುಟುಂಬದ ಸುಖ, ಸಮೃದ್ಧಿ ಹಾಗೂ ಆರೋಗ್ಯಕ್ಕಾಗಿ ಭಕ್ತರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮನೆಗಳಲ್ಲೂ ಕೂಡ ಮಹಿಳೆಯರು ಸಂಪ್ರದಾಯಬದ್ಧವಾಗಿ ವ್ರತ ಆಚರಿಸಿ ಲಕ್ಷ್ಮೀ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೂ, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿಯೂ ಕೂಡ ಜೋರಾಗಿದೆ. ಒಟ್ಟಿನಲ್ಲಿ ಭಕ್ತಿ, ಸಂಪ್ರದಾಯ ಹಾಗೂ ಸಂಭ್ರಮದೊಂದಿಗೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ದೇವಾಲಯಗಳು ಭಕ್ತರಿಂದ ಕಳೆಗಟ್ಟಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಬಂಡಿ ಮಹಾಕಾಳಮ್ಮ ಟೆಂಪಲಿನ ಒಂದು ದೃಶ್ಯ ಇದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲೀಗ್ ಐಶ್ವರ್ಯ. ಐಶ್ವರ್ಯ, ಈಗ ಬಂಡಿ ಮಹಾಕಾಳಮ್ಮ ಟೆಂಪಲಲ್ಲಿ ಯಾವ ರೀತಿ ಇದೆ, ಜನ ಏನು ಹೇಳ್ತಾರೆ, ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ? ಪ್ರಮೋದ್, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರಿಯಕರವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಪ್ರೀತಿಯಿಂದ ಮಾಡ್ತಾರೆ ಹೆಣ್ಣು ಮಕ್ಕಳು. ಪ್ರೀತಿ ಹಾಗೆ ಶ್ರದ್ಧೆ, ಭಕ್ತಿಯಿಂದ ಮಾಡುವಂತಹ ವರಮಹಾಲಕ್ಷ್ಮಿ ಹಬ್ಬ. ನಾವಿವತ್ತು ಇರುವಂತದ್ದು ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ. ಇವತ್ತು ಬೆಳಗ್ಗೆ 5:30ಯಿಂದಲೇ ಅಮ್ಮನವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂತದ್ದು. ಅಮ್ಮನವರಿಗೆ ಅದಾದ ನಂತರ 9:00ವರೆಗೆ ಪಂಚಾಮೃತ ಅಭಿಷೇಕ, ಅದಾದ ಮೇಲೆ ಅಮ್ಮನವರಿಗೆ ವಿಶೇಷ ಪೂಜೆ, 10:00ವರೆಗೆ ಅಮ್ಮನವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರವನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನು ಬೆಳಗ್ಗೆ 5:30ಯಿಂದಲೇ ಭಕ್ತಾದಿಗಳು ಹರಿದು ಬರ್ತಾ ಇರುವಂತದ್ದು ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ. ಇನ್ನು ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಅದಾದ ನಂತರ ತಮ್ಮ ಇಷ್ಟಾರ್ಥವಾಗಿರುವಂತಹ ತಮಗೆ ಇಷ್ಟವಾಗಿರುವಂತಹ ದೇವಸ್ಥಾನಗಳಿಗೆ ಹಾಗೂ ಮನೆ ದೇವರುಗಳಿಗೆ ಭೇಟಿ ಮಾಡೋದು ಈ ಹಿಂದಿಯಿಂದಲೂ ಬಂದಂತಹ ರೂಢಿಯಾಗಿರೋದಂತ. ಹಾಗೆ ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಭಕ್ತಾದಿಗಳು ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪ್ರಸಿದ್ಧವಾಗಿ ಪ್ರೀತಿ ಹಾಗೂ ಶ್ರದ್ಧೆಯಿಂದ ಪೂಜೆಯನ್ನ ಮಾಡಿ ಅದಾದ ನಂತರ ದೇವಸ್ಥಾನಗಳಿಗೆ ಬಂದು ಪೂಜೆಯನ್ನ ಮಾಡುವಂಥದ್ದು. ಹಾಗೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಿರುವಂತಹ ಎಲ್ಲವನ್ನ ನೈವೇದ್ಯವನ್ನ ಇಟ್ಟು ಅದಾದ್ಮೇಲೆ ಅಲ್ಲಿಂದ ತಂದಂತಹ ಪ್ರಸಾದವನ್ನ ಇಲ್ಲಿ ತಿನ್ನುವಂತಹದ್ದು ಕೂಡ ಒಂದಷ್ಟು ಜನರ ರೂಢಿಯಲ್ಲಿರುವಂಥದ್ದು. ಹಾಗೆ ಇವತ್ತು ಅಷ್ಟೇ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ಒಂದಷ್ಟು ಜನ ಭಕ್ತಾದಿಗಳು ಹರಿದು ಬರ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. 9:00ವರೆಗೆ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತೆ. ಅದಾದ್ಮೇಲೆ 10:00ವರೆಗೆ ಹೂವಿನ ಅಲಂಕಾರ, ವಿಶೇಷವಾಗಿ ಅಮ್ಮನವರಿಗೆ ಹೂವಿನ ಅಲಂಕಾರವನ್ನ ಮಾಡಲಾಗುತ್ತೆ. ಇವತ್ತು ಸಂಜೆ 4 ಗಂಟೆವರೆಗೂ ಅಮ್ಮನವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂತದ್ದು. ಇನ್ನು ಹೆಣ್ಣು ಮಕ್ಕಳಿಗೆ ಏನಂದ್ರೆ ಪ್ರಿಯಕರವಾಗುತ್ತೆ ಇವತ್ತಿನ ದಿನ ಅಂದ್ರೆ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದಂದು ಬಂದಂತಹ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಇವತ್ತಿನ ದಿನ ಏನಾದ್ರೂ ಮನಸ್ಸಿಂದ ಅನ್ಕೊಂಡ್ರೆ ಅದು ಇಷ್ಟಾರ್ಥ ಆಗುತ್ತೆ, ಮನಸ್ಸಲ್ಲಿ ಏನಾದರೂ ಅನ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನುವಂಥದ್ದು. ಮತ್ತೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾಳೆ ಅಮ್ಮನವರು ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ಪ್ರೀತಿ ಶ್ರದ್ಧೆಯಿಂದ ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಮಾಡಿದ್ರೆ ಮನೆಗೆ ಐಶ್ವರ್ಯ ದಕ್ಕುವಂತಹ ಕೆಲಸ ಕೂಡ ಆಗುತ್ತೆ. ಅದಾದ್ಮೇಲೆ ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿದ ನಂತರ ತಮ್ಮ ಮನೆ ದೇವರಾಗಿರುವಂತಹ ದೇವಸ್ಥಾನಗಳಿಗೆ, ತಮಗೆ ಇಷ್ಟವಾಗಿರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ರೂಢಿಯಲ್ಲಿ ಇರುವಂಥದ್ದು. ಅದೇ ರೀತಿ ಇವತ್ತು ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೂ ಅಷ್ಟೇ ಸಾಕಷ್ಟು ಜನ ಬಂದಿರುವಂಥದ್ದು. ಇನ್ನು ಸಂಜೆ 4 ಗಂಟೆವರೆಗೂ ಅಷ್ಟೇ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಅದಾದ್ಮೇಲೆ ಈಗ ಸರ್ಕಾರದ ಅನುದಾನದ ಹಾಗೆ ಇಲ್ಲಿ ಅಷ್ಟೇ ಮಹಾಮಂಗಳಾರತಿ ಆದ ತಕ್ಷಣ ಬಂದಿರುವಂತಹ ಮಹಿಳೆಯರಿಗೆ, ಬಂದಿರುವಂತಹ ನಾರಿಯರಿಗಾಗಿರ್ಬೋದು ತಾಂಬೂಲಗಳನ್ನು ಕೊಡುವಂಥದ್ದು ಕೂಡ ಇಲ್ಲಿ ರೂಢಿಯನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ. ಆ್ಯಂಡ್ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಐಶ್ವರ್ಯ.